ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವಿಶ್ವಂ ವಿಷ್ಣುರ್ವಷಟ್ಕಾರಃ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವಃ ಭೂತಾತ್ಮ ಭೂತಭಾವನಃ. ಎಲ್ಲ ಆತ್ಮೀಯ ಪ್ರಿಯ ವೀಕ್ಷಕರೇ, ಭಗವಂತನ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಈ ದಿವಸ ವಿಶೇಷವಾಗಿ ಅಧಿಕ ಮಾಸದ ಮಹತ್ವ ಎರಡು ಭಾಗವನ್ನು ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಮೊದಲನೇ ವಿಡಿಯೋದಲ್ಲಿ ಅಧಿಕ ಮಾಸದ ಬಗ್ಗೆ ಒಂದು ಸೂಕ್ಷ್ಮವಾದಂತಹ ಅರ್ಥವನ್ನು ಗಮನಿಸೋಣ. ನಮ್ಮಲ್ಲಿ ಆಚರಣೆಗಳು ಬಹಳಷ್ಟಿದೆ. ಅದರಲ್ಲಿ ಪ್ರಧಾನವಾಗಿ ಒಂದು ಸೌರ ಮಾಸದ ಆಚರಣೆ, ಇನ್ನೊಂದು ಚಾಂದ್ರ ಮಾಸದ ಆಚರಣೆ ಅಂಥೇಳಿ ನಾವು ಪ್ರಧಾನವಾಗಿ ಆಚರಣೆಯನ್ನು ಮಾಡ್ತೇವೆ. ಇನ್ನು ಬಾರಹಸ್ಪತ್ಯಮಾನ, ಹೀಗೆ ಬೇರೆ ಬೇರೆ ರೀತಿಯಾದಂಥ ಆಚರಣೆಗಳು ಕೂಡ ಇದ್ದಾವೆ. ಆದರೆ ಪ್ರಧಾನವಾಗಿ ಇದು ಎರಡು ಆಚರಣೆಗಳು ನಮ್ಮಲ್ಲಿ ನಡೆದುಕೊಂಡು ಬಂದಂತಹ ಒಂದು ದಾರಿಗಳು. ಇಂತಹ ಆಚರಣೆಯಲ್ಲಿ ನೋಡಿ, ಪ್ರತಿಯೊಂದು ಸಾಮಾನ್ಯವಾಗಿ 29 ದಿವಸ, 30 ದಿವಸ, 31 ದಿವಸಕ್ಕೆ ಸಂಕ್ರಾಂತಿ ಆಗ್ತದೆ. ಸಂಕ್ರಾಂತಿಯ ಮೂಲಕವಾಗಿ ಸೌರ ಮಾಸದಲ್ಲಿ ಮೇಷಮಾಸ, ವೃಷಭ ಮಾಸ, ಮಿಥುನ ಮಾಸ, ಹೀಗೆ ಮಾಸಗಳೆಲ್ಲ ಒಂದು ಮುಂದೆ ಹೋಗ್ತಾ ಇರುತ್ತೆ. ಆದರೆ ಯಾವ ಮಾಸಕ್ಕೆ ಸಂಕ್ರಾಂತಿ ಹೇಳುವಂಥದ್ದು ಆಗುವುದಿಲ್ಲವೋ ಅಂತಹದ್ದಕ್ಕೆ ನಮ್ಮಲ್ಲಿ ಅಧಿಕ ಮಾಸ ಎಂಬುದಾಗಿ ಕರೀತಾರೆ. ಅಧಿಕ ಮಾಸ ಅಂತಂದರೆ ಜಾಸ್ತಿ ಹೇಳುವಂಥ ಅರ್ಥ. ಹಾಗಾಗಿ ಇಂತಹ ಅಧಿಕ ಮಾಸಗಳು ಬರ್ತಾ ಇರ್ತದೆ. ಅದರಲ್ಲೂ ಕೂಡ 2026ನೇ ಇಸ್ವಿಯಲ್ಲಿ ವಿಶೇಷವಾಗಿ ಅಧಿಕ ಜ್ಯೇಷ್ಠ ಮಾಸವು ನಮ್ಮ ಆಚರಣೆಗೆ ಬಂದಿದೆ. ಹಾಗಾಗಿ ಇಂತಹ ವಿಷಯಗಳನ್ನು ಇಟ್ಕೊಂಡು ಇವತ್ತಿನ ದಿವಸ ನಾವು ಅದರ ಬಗ್ಗೆ ತಿಳಿಯುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಅಧಿಕ ಜ್ಯೇಷ್ಠ ಮಾಸ, ಯಾವ ಮಾಸದ ಪೂರ್ವದಲ್ಲಿ ಅಧಿಕ ಮಾಸವು ಬರ್ತದೆಯೋ ಅದಕ್ಕೆ ಆ ಮಾಸದ ಹೆಸರನ್ನೇ ಇಟ್ಕೊಂಡು ಕರೀತಾರೆ. ಅಂದರೆ ಮುಂದೆ ಬರುವಂಥ ಒಂದು ಜ್ಯೇಷ್ಠ ಮಾಸ, ಅದರ ಹಿಂದೆ ಅಧಿಕ ಮಾಸ ಬಂದಿರುವ ಮಾತ್ರದಿಂದ ಇದಕ್ಕೆ ಅಧಿಕ ಜ್ಯೇಷ್ಠ ಮಾಸ ಎಂಬುದಾಗಿ ಕರೀತಾರೆ ಶಾಸ್ತ್ರಗಳಲ್ಲಿ. ಹಾಗಾಗಿ ಅಧಿಕ ಮಾಸ ಅಂದ ತಕ್ಷಣವೇ ಇದು ಯಾವುದಕ್ಕೂ ಯೋಗ್ಯವಲ್ವಾ ಅಥವಾ ಇದು ತುಂಬ ತೊಂದರೆಯಾ ಅಂತ ಹೇಳಿ ಯೋಚನೆ ಮಾಡ್ತಾ ಹೋದರೆ ಅದು ಖಂಡಿತ ಹಾಗಲ್ಲವೇ ಅಲ್ಲ. ಅಧಿಕಸ್ಯ ಅಧಿಕಂ ಫಲಂ ಎಂಬುದಾಗಿ ಹೇಳ್ತಾರೆ. ಅಧಿಕ ಮಾಸದಲ್ಲಿ ಯಾವ್ಯಾವ ರೀತಿಯಾದಂತಹ ಕೆಲಸಗಳನ್ನು ನಾವು ಮಾಡ್ತೇವೆಯೋ ಅದಕ್ಕೆ ಅಧಿಕವಾದಂಥ ಫಲ, ಅಧಿಕವಾದಂತಹ ಇಚ್ಛೆ, ಅನುಗ್ರಹ ಹೇಳುವಂಥದ್ದು ಅರ್ಥ. ಹಾಗಾಗಿ ಇಂತಹ ಈ ಅಧಿಕ ಮಾಸಕ್ಕೆ ಇನ್ನೊಂದು ಪುರುಷೋತ್ತಮ ಮಾಸ ಅಂತಲೂ ಕೂಡ ಕರೀತಾರೆ. ನೋಡಿ, ಅಧಿಕ ಮಾಸ ಒಂದು, ಎರಡನೇದು ಅದಕ್ಕೆ ಪುರುಷೋತ್ತಮ ಮಾಸ ಎಂಬುದಾಗಿ ಕರೀತಾರೆ. ಪುರುಷೋತ್ತಮ ಮಾಸ ಅಂತಂದ್ರೆ ಅರ್ಥ ಇದು ವಿಷ್ಣುವಿನ ಸಂಬಂಧವಾದಂತಹ ಒಂದು ಮಾಸ ಹೇಳುವಂಥದ್ದು ನಾವು ಕಂಡುಕೊಳ್ಳಬಹುದು. ಹಾಗಾಗಿ ಒಂದು ಅಧಿಕ ಮಾಸ, ಇನ್ನೊಂದು ಅದಕ್ಕೆ ಪುರುಷೋತ್ತಮ ಮಾಸ ಅಂತಲೂ ಕೂಡ ಕರೀತಾರೆ. ಹಾಗೆ ಇದಕ್ಕೆ ಇನ್ನೊಂದು ಕಡೆಗೆ ಮಲಮಾಸ ಎಂಬುದಾಗೂ ಕೂಡ ಕರೀತಾರೆ. ಏನಕ್ಕೆ ಅಂತಂದರೆ ಈ ಅಧಿಕ ಮಾಸದಲ್ಲಿ ಸಂಸ್ಕಾರಾದಿ ಕರ್ಮಗಳನ್ನು ಮಾಡಬಾರದು. ನೋಡಿ, ಉದಾಹರಣೆಗೆ ವಿವಾಹವನ್ನು, ಉಪನಯನವನ್ನು, ಗೃಹ ಪ್ರವೇಶವನ್ನು ಮೊದಲಾದಂತಹ ಕೆಲಸಗಳನ್ನು ಮಾಡುವಂಥದ್ದು ಬೇಡ. ಹಾಗಿದ್ರೆ ಏನಪ್ಪ ಈ ತಿಂಗಳಲ್ಲಿ ನಾವು ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಒಂದು 10-11 ಥರದ ಪೂಜೆಯನ್ನು, ಜಪಗಳನ್ನೆಲ್ಲ ಹೇಳ್ತಾರೆ. ಅದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಆದರೆ ಇದು ಬಹಳ ಪುಣ್ಯತಮವಾದಂತಹ ಒಂದು ಮಾಸ ಅಥವಾ ಪುಣ್ಯತಮವಾದಂಥ ತಿಂಗಳು. ನೋಡಿ, 2026ನೇ ಇಸ್ವಿಯಲ್ಲಿ ಮೇ 17ನೇ ತಾರೀಕಿಂದ ಜೂನ್ 15ನೇ ತಾರೀಕಿನವರೆಗೂ ಕೂಡ ಈ ಅಧಿಕ ಮಾಸ ಹೇಳುವಂಥದ್ದು ಪ್ರಾಪ್ತಿಯಾಗ್ತದೆ. ಹಾಗಾಗಿ ಇಂತಹ ಸಮಯದಲ್ಲಿ ಅನೇಕ ಪುಣ್ಯತಮವಾದಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು. ಹೇಗೆ ಅಂತಂದರೆ ನೋಡಿ, ಒಂದು ಚಾಂದ್ರಮಾಸ ರೀತಿಯಲ್ಲಿ ದಿವಸಗಳನ್ನು ಸರಿ ತೂಗಿಸ್ಲಿಕ್ಕೆ ಬಹಳ ಮುಖ್ಯವಾಗಿ ಗಮನಿಸಬೇಕು. ದಿವಸಗಳನ್ನು ಸರಿ ತೂಗಿಸ್ಲಿಕ್ಕೆ ಈ ಒಂದು ಮಾಸ ಹೇಳುವಂಥದ್ದು ಬರುತ್ತೆ. ಅದು ಕೇವಲ 32 ತಿಂಗಳ, ಅಂದರೆ 3 ವರ್ಷಕ್ಕೆ ಒಮ್ಮೆ ಮಾತ್ರ ಬರುತ್ತೆ. ಅಂದರೆ ಒಂದು ವರ್ಷಕ್ಕೆ ಸೌರ ಮಾಸಕ್ಕೆ, ಚಾಂದ್ರ ಮಾಸಕ್ಕೆ 11 ಅಥವಾ 12 ದಿವಸಗಳು ವ್ಯತ್ಯಾಸ ಬಂದು, ಹಾಗೆ 3 ವರ್ಷಕ್ಕೆ 1 ತಿಂಗಳ ವ್ಯತ್ಯಾಸ ಬರುತ್ತೆ. ಅದು ಚಾಂದ್ರ ಮಾಸದ ರೀತಿಯಲ್ಲಿ ಕಡಿಮೆ ದಿವಸಗಳು ಬರುತ್ತೆ. ಹಾಗಾಗಿ ಅದನ್ನು ಸೌರ ಮಾಸಕ್ಕೆ ಹೊಂದಾಣಿಕೆ ಮಾಡಿಕೊಳ್ಬೇಕು ಹೇಳುವಂಥ ಉದ್ದೇಶದಿಂದ ಇದು ಸಂಖ್ಯೆಗಳನ್ನು ಸರಿ ಪೂರ್ತಿಯಾಗಿ ಮಾಡಲಿಕ್ಕೆ ಒಂದೊಂದು ಚಾಂದ್ರ ಮಾಸದಲ್ಲಿ ಅಧಿಕ ಮಾಸ ಅಂಥೇಳಿ ಕರೀತಾರೆ. ಅಧಿಕ ಮಾಸವು ಕೂಡ ನಮಗೆ ಬಹಳ ಪುಣ್ಯತಮವಾದಂತಹ ಒಂದು ವಿಶೇಷವಾದಂಥ ಫಲಗಳನ್ನು ನೀಡುತ್ತದೆ. ಹಾಗಾಗಿ
ಒಟ್ಟಿನಲ್ಲಿ ಇದರ ಆಚರಣೆ ಎಲ್ಲರಿಗೂ ಕೂಡ ವಿಹಿತವಾದಂಥದ್ದು. ಇಂತಹ ಒಂದು ಸಮಯದಲ್ಲಿ ನಾವು ಏನೇನು ಪೂಜೆಗಳನ್ನು, ಜಪಗಳನ್ನು, ದಾನಗಳನ್ನು, ಅನುಷ್ಠಾನಗಳನ್ನು ಮಾಡ್ತೇವೆಯೋ ಅದು 2 ಪಟ್ಟು ಜಾಸ್ತಿಯಾದಂಥ ಫಲಗಳನ್ನು ಕೊಡುತ್ತದೆ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಹಾಗಾಗಿ ಅಧಿಕ ಮಾಸದಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ಸಂಸ್ಕಾರಾದಿ ಕರ್ಮಗಳನ್ನು ಮಾಡುವಂಥದ್ದು ಒಳ್ಳೆಯದಲ್ಲ. ಇನ್ನು ತೀರಾ ಬಹಳ ಕಷ್ಟ, ಬಹಳ ಸಮಸ್ಯೆ ಹೀಗಿದ್ದರೆ ಏನೋ ಒಂದು ಕಡೆಗೆ ಅದಕ್ಕೆ ಪರಿಹಾರಗಳನ್ನು ಕೂಡ ಮಾಡಿಕೊಳ್ಳಬಹುದು. ಆದರೆ ಪ್ರಧಾನವಾಗಿ ಉದ್ದೇಶವಾಗಿ ಈ ಜ್ಯೇಷ್ಠ ಮಾಸದಲ್ಲೇ ಮದುವೆ ಮಾಡ್ತೇನೆ ಹೇಳುವಂಥದ್ದು ಉತ್ತಮವಾದದ್ದಲ್ಲ. ಅಥವಾ ಗೃಹ ಪ್ರವೇಶ ಮಾಡಿಕೊಳ್ತೇನೆ, ಅಥವಾ ಏನೋ ಒಂದು ವಾಹನ ಖರೀದಿ ಮಾಡ್ತೇನೆ, ಅಥವಾ ನಾನು ಒಂದು ಸೈಟ್ ರಿಜಿಸ್ಟರ್ ಮಾಡಿಕೊಳ್ತೇನೆ, ಹೀಗೆ ಇಂತಹ ಕೆಲಸಗಳಿಗೆ ಅದು ಉತ್ತಮವಾದಂತಹ ಮಾಸ ಅಲ್ಲ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಹಾಗಾಗಿ ಒಟ್ಟಿನಲ್ಲಿ ಎಲ್ಲ ನವಗ್ರಹ ದೇವತೆಗಳು ಕೂಡ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ಏನೇನು ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ನಾವು ಆಚರಣೆ ಮಾಡಿಕೊಳ್ಬೇಕು ಎಂಬುದನ್ನು ನಾವು ಗಮನಿಸ್ತಾ ಹೋಗೋಣ. ಒಂದನೇದಾಗಿ ಪುರುಷೋತ್ತಮ ಮಾಸ ಎಂಬುದಾಗಿ ಹೇಳಿದ್ರು. ಈ ಮಾಸಕ್ಕೆ ಅಧಿದೇವತೆ ಅಥವಾ ಅಭಿಮಾನಿ ದೇವತೆ ಯಾರಪ್ಪ ಅಂತಂದರೆ ಪುರುಷೋತ್ತಮ ವಿಷ್ಣು. ಹಾಗಾಗಿ ಈ ಒಂದು ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ನಮೋ ನಾರಾಯಣಾಯ ಜಪವನ್ನು ಮಾಡುವಂಥದ್ದು, ಪ್ರತಿನಿತ್ಯವೂ ಕೂಡ ಸಾಧ್ಯವಾದರೆ ಆ ವಿಷ್ಣುವಿನ ಆರಾಧನೆಯನ್ನು ಜಾಸ್ತಿಯಾಗಿ ಮಾಡ್ತಾ ಹೋಗಬೇಕು. ಇದು ಒಂದನೇದಾದಂತಹ ಬಹಳ ಪ್ರಮುಖವಾದಂಥ ಅಂಶ. ಯಾಕಂದರೆ ವಿಷ್ಣುವಿನ ಅಷ್ಟಾಕ್ಷರಿ ಜಪ ಇರಬಹುದು, ವಿಷ್ಣುವಿನ ಸಾಲಿಗ್ರಾಮದ ಪೂಜೆ ಇರಬಹುದು, ಅಥವಾ ನಿಮ್ಮ ಮನೆ ಸಮೀಪದಲ್ಲಿ ಶ್ರೀದೇವಿ ಭೂದೇವಿ ಸಮೇತವಾದಂತಹ ವಿಷ್ಣುವಿನ ದೇವಸ್ಥಾನ ಇದ್ದರೆ ನಾವೊಂದು ಪ್ರಾರ್ಥನೆ ಮಾಡಿಕೊಂಡು ಪ್ರತಿನಿತ್ಯವೂ ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಜಪವನ್ನು, ಪ್ರಾರ್ಥನೆಯನ್ನು, ನಾಮಸ್ಮರಣೆಯನ್ನು ಮಾಡಿದ್ರೆ ಅದರಿಂದ ಏನಾಗತ್ತಪ್ಪ ಅಂತಂದರೆ ನಮ್ಮ ಕೆಲಸಗಳು ಬಹಳ ಶೀಘ್ರವಾಗಿ ಈಡೇರುತ್ತದೆ. ಇದನ್ನು ಬಹಳ ಮುಖ್ಯವಾಗಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಹಾಗಾಗಿ ವಿಷ್ಣುವಿನ ಆರಾಧನೆ, ಪುರುಷೋತ್ತಮ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಬಹುದು. ಹಾಗೆ ಎರಡನೇದು, ಪದ್ಮಪುರಾಣಗಳ ಪ್ರಕಾರವಾಗಿ ಪ್ರತಿನಿತ್ಯವೂ ಯಾವಾತನು ವಿಷ್ಣು ಸಹಸ್ರನಾಮವನ್ನು ಓದ್ತಾನೋ, ವಿಷ್ಣು ಸಹಸ್ರನಾಮ ಯಾವಾಗೂ ಓದಬೇಕು. ಅದು ಪ್ರತಿನಿತ್ಯವೂ ನಮಗೆ ಒಳ್ಳೆ ರೀತಿಯಾದಂಥ ಫಲವನ್ನು ಉಂಟು ಮಾಡುತ್ತದೆ. ಆದರೆ ಈ ಅಧಿಕ ಮಾಸದಲ್ಲಿ ನೋಡಿ, ಮೇ 17ನೇ ತಾರೀಕಿಂದ ಆರಂಭವಾದಂತಹ ಈ ಒಂದು ಅಧಿಕ ಮಾಸದಲ್ಲಿ ಪ್ರತಿನಿತ್ಯವೂ ವಿಷ್ಣು ಸಹಸ್ರನಾಮ ಪಾರಾಯಣೆ, ಬೆಳಗ್ಗೆ ಅಥವಾ ಮಧ್ಯಾಹ್ನ ಅಥವಾ ಸಾಯಂಕಾಲ, ಹೀಗೆ ಯಾವಾಗ ಆಗುತ್ತೋ ಆವಾಗ. ಅದಕ್ಕೆ ಸಮಯವನ್ನು ನಿಗದಿ ಮಾಡುವುದಿಲ್ಲ. ಸೂರ್ಯೋದಯದಿಂದ ಮರುದಿವಸ ಸೂರ್ಯೋದಯದವರೆಗೆ ಒಂದು ದಿವಸ ನಮ್ಮ ಲೆಕ್ಕದಲ್ಲಿ. ಹಾಗಾಗಿ ಉದಯಾದುದಯಂ ವಾರಂ ಎಂಬುದಾಗಿ ಹೇಳಿದ್ದಾರೆ. ಒಂದು ಸೂರ್ಯೋದಯದಿಂದ ಮತ್ತೊಂದು ದಿವಸ ಸೂರ್ಯೋದಯದವರೆಗೂ ಒಂದು ದಿವಸ. ಹಾಗಾಗಿ ನಿಮಗೆ ಬೆಳಿಗ್ಗೆ ಬೇಗನೆ ಸಮಯ ಇರುತ್ತೋ ಆವಾಗ ಮಾಡಿ, ಅಥವಾ ಸಂಜೆಯಲ್ಲಿ ಸಮಯದಲ್ಲಿರುತ್ತೋ ಆವಾಗ ಮಾಡಿ. ಒಟ್ಟಿನಲ್ಲಿ ಒಂದು ವಿಷ್ಣು ಸಹಸ್ರನಾಮ ಮಾಡುವಂತಹದ್ದು ಬಹಳ ಉತ್ತಮವಾದಂಥದ್ದು. ಅದು ಕೂಡ ಆ ಮಹಾವಿಷ್ಣು ಪುರುಷೋತ್ತಮ ದೇವರನ್ನು ಸಂಕಲ್ಪ ಮಾಡಿಕೊಂಡು ಶ್ರೀ ಪುರುಷೋತ್ತಮ ದೇವತಾ ಪ್ರೀತ್ಯರ್ಥೆ ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಪ್ರತಿನಿತ್ಯವೂ ಕೂಡ ವಿಷ್ಣು ಸಹಸ್ರನಾಮ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಏಕೆಂದರೆ ನಮ್ಮ ವಿಷ್ಣು ಸಹಸ್ರನಾಮದಲ್ಲಿ ಇಲ್ಲದೇ ಇರುವಂತಹ ಸಂಕಲ್ಪಗಳೇ ಇಲ್ಲ. ನೋಡಿ, ನಮ್ಮ ಜೀವನದ ಅಭಿವೃದ್ಧಿ ಆಗಬೇಕು ಹೇಳುವಂಥದ್ದು. ಅಧೃತಸ್ವಧೃತಸ್ವಾವಸಃ ಪ್ರಾಗ್ವಂಶೋ ವಂಶವರ್ಧನ. ಆ ಭಗವಂತನನ್ನು ಕೇಳಿದರೆ, ಮಹಾವಿಷ್ಣುವಿನಲ್ಲಿ ಕೇಳಿದರೆ ಅವನೆಲ್ಲವನ್ನು ಕೂಡ ಅನುಗ್ರಹಿಸ್ತಾನೆ. ಹಾಗಾಗಿ ಮಹತ್ತರವಾದಂಥ ಸಂಪತ್ತು ವಿಷ್ಣು ಸಹಸ್ರನಾಮ ಅಂತಂದರೆ. ಈಗ ಮುಂದೆ ಈ ಅಧಿಕ ಮಾಸದ ವಿಷಯ ಮುಗಿದ ಮೇಲೆ ಇದೇ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲಲ್ಲಿ ವಿಷ್ಣು ಸಹಸ್ರನಾಮದ ಅರ್ಥ, ವಿಷ್ಣು ಸಹಸ್ರನಾಮವನ್ನು ನಾವು ಪ್ರತಿನಿತ್ಯವೂ ಏನಕ್ಕೆ ಪಾರಾಯಣೆ ಮಾಡಬೇಕು, ಇಂತಹ ಅನೇಕ ವಿಷಯಗಳನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಎಲ್ಲ ಪ್ರಿಯ ವೀಕ್ಷಕರೆಲ್ಲ ಅದಕ್ಕೆ ಸಪೋರ್ಟ್ ಮಾಡಬೇಕು. ಒಟ್ಟಿನಲ್ಲಿ ವಿಷ್ಣು ಸಹಸ್ರನಾಮವನ್ನು ನೀವು ಏನು ಸಂಕಲ್ಪ ಇಟ್ಕೊಂಡು ಮಾಡ್ತೀರೋ ಈ ಪುರುಷೋತ್ತಮ ಮಾಸದಲ್ಲಿ ಅದು ನಿಮಗೆ ಈಡೇರುತ್ತದೆ. ಮದುವೆ ಆಗಲಿಲ್ಲ, ಮದುವೆ ಆಗದೇ ಇದ್ದವರು ಮದುವೆ ಆಗಲಿ ಅಂತ ಹೇಳಿ ಮಾಡಿ, ಅಥವಾ ನಿಮ್ಮ ಜೀವನದಲ್ಲಿ ಹಣಕಾಸಿನ ಕಷ್ಟ, ಯಾವಾಗೂ ಕೂಡ ತುಂಬ ದರಿದ್ರತನ, ದುಡ್ಡೇ ಬರ್ತಾ ಇಲ್ಲ, ಬಂದಂತಹ ದುಡ್ಡು ನಿಲ್ತಾ ಇಲ್ಲ ಅಂತಂದರೆ ಆ ಉದ್ದೇಶ ಇಟ್ಕೊಂಡು ವಿಷ್ಣು ಸಹಸ್ರನಾಮ ಮಾಡಿ. ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲವೂ ಕೂಡ ಅಡಕವಾಗಿದೆ. ಹಾಗಾಗಿ ನೀವು ಅದನ್ನು ಮಾಡಬಹುದು. ಅದನ್ನು ಪ್ರತಿನಿತ್ಯವೂ ಕೂಡ ಮಾಡುವಂತಹ ಒಂದು ರೂಢಿ ಇಟ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಅದಾಗಲಿಲ್ಲ ಅಂತಾದರೆ ಒಂದು ಈ ಸಮಯದಲ್ಲಾದರೂ ಕೂಡ ವಿಷ್ಣು ಸಹಸ್ರನಾಮ ಮಾಡುವಂಥದ್ದು ಬಹಳ ಒಳ್ಳೆಯದು. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ಅಕ್ಷಯವಾಗತ್ತೆ. ಈ ಸಮಯದಲ್ಲಿ ಮಾಡುವಂತಹ ದಾನಗಳು ಅನಂತವಾದಂತಹ ಪುಣ್ಯಗಳನ್ನು ನೀಡುತ್ತದೆ ಎಂಬುದನ್ನು ಕೂಡ ಹೇಳ್ತಾರೆ. ಅಂದರೆ ಸಾಮಾನ್ಯವಾಗಿ ಮಿಕ್ಕಿರುವಂತಹ ದಿವಸದಲ್ಲಿ ಮಾಡಿದಂತಹ ದಾನವು ಫಲವೇ, ಫಲ ಇಲ್ಲ ಅಂತಲ್ಲ. ಪ್ರತಿಯೊಂದಕ್ಕೂ ಕೂಡ ನಾವು ಯಾವುದೇ ಸಮಯದಲ್ಲಿ ಮಾಡಿದ್ರೂ ಕೂಡ ಅದಕ್ಕೆ ಫಲ ಇದ್ದೇ ಇದೆ. ಆದರೆ ಈ ಗ್ರಹಣದಂತಹ ಪರ್ವಕಾಲಗಳು ಮತ್ತು ಅಮಾವಾಸ್ಯೆ, ಹುಣ್ಣಿಮೆ, ಸಂಕ್ರಾಂತಿಯ ಪರ್ವಕಾಲಗಳು, ಅದಕ್ಕೂ ಕೂಡ ಮೀರಿರುವಂತಹ ಒಂದು ವಿಶೇಷವಾದಂಥ ಫಲವನ್ನು, ಅಕ್ಷಯ್ಯವಾದಂಥ ಫಲವನ್ನು ಈ ಅಧಿಕ ಮಾಸದಲ್ಲಿ ಮಾಡಿದಂತಹ ದಾನಗಳು
ಮತ್ತು ಗೌರವಗಳು ಭಗವಂತನ ಆರಾಧನೆ ಹೇಳುವಂಥದ್ದು ವಿಶೇಷವಾದಂತಹ ಒಂದು ಫಲವನ್ನು ನೀಡುತ್ತದೆ. ಹಾಗಾಗಿ ಅಧಿಕ ಮಾಸ ಅಂದ ತಕ್ಷಣವೇ ಅದರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬೇಕು. ಹಾಗೆ ಬಹಳ ಮುಖ್ಯವಾಗಿ ಅಧಿಕ ಮಾಸದಲ್ಲಿ 33 ಸಂಖ್ಯೆಯನ್ನು ಎಣಿಸಿಕೊಂಡು ಅಥವಾ 33 ಜಪವನ್ನು 33 ಸಂಖ್ಯೆಯ ದಾನಗಳನ್ನು ಮಾಡಬೇಕು. ಯಾಕಂದರೆ 33 ಹೇಳುವಂಥದ್ದು ಆ ಪುರುಷೋತ್ತಮವಾದಂತಹ ವಿಷ್ಣುವಿಗೆ ಸಂಬಂಧವಾದಂಥ ಸಂಖ್ಯೆ. ನೋಡಿ, 12 ಆದಿತ್ಯರು, ಹಾಗೆ 8 ವಸುಗಳು, 11 ರುದ್ರರು, ಅಶ್ವಿನಿ ದೇವತೆಗಳು, ಹೀಗೆಲ್ಲವೂ ಕೂಡ ಸೇರಿದ್ರೆ ನಮಗೆ 33 ಹೇಳುವಂಥ ಒಂದು ಸಂಖ್ಯೆ ಬರುತ್ತದೆ. ಹಾಗಾಗಿ ವಿಷ್ಣುವಿಗೆ ವಿಶೇಷವಾಗಿ ಈ 33 ಸಂಖ್ಯೆಯನ್ನು ಇಟ್ಟುಕೊಂಡು ಮಾಡಬೇಕು. ಏನೇ ದಾನ ಮಾಡಿದ್ರು ಆದಷ್ಟು 33 ಸಂಖ್ಯೆಯ ದಾನವನ್ನು ವಿಶೇಷವಾಗಿ ಹೇಳುತ್ತಾರೆ. ಏನೇ ಮಾಡಿ, ನಿಮ್ಮ ಕೈಯಲ್ಲಿ ಏನೇನು ಸಾಧ್ಯ ಆಗುತ್ತೋ ಅದನ್ನು ಮಾಡಿ, ಆದರೆ 33 ಸಂಖ್ಯೆಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ಅದರಲ್ಲೂ ಕೂಡ 33 ಸಂಖ್ಯೆಯ ಅಪೂಪ ದಾನವನ್ನು ಕೂಡ ಹೇಳಿದ್ದಾರೆ. ನೋಡಿ, ಶಾಸ್ತ್ರಗಳಲ್ಲಿ ಏನೇ ಕೊಡಿ ಅದಕ್ಕೆ ಎಲ್ಲದಕ್ಕೂ ಕೂಡ ಶಾಸ್ತ್ರ ವಚನಗಳಿದೆ. ಹಾಗಾಗಿ 33 ಸಂಖ್ಯೆಯ ಅಪೂಪವನ್ನು ಅಥವಾ ಅದಕ್ಕೆ ಅತಿರಸ ಎಂಬುದಾಗಿ ಕರೀತಾರೆ. ಹಾಗಾಗಿ ಅಪೂಪ ದಾನವು ಬಹಳ ಶ್ರೇಷ್ಠವಾದಂಥದ್ದು. ಇಂತಹ 33 ಅಪೂಪಗಳನ್ನು ಒಂದು ಸಂಪೂರ್ಣವಾದಂಥ ಶುಭ್ರವಾದಂತಹ ಕಾಮಸ್ಯ ಪಾತ್ರೆ, ಕಂಚಿನ ಪಾತ್ರೆ ಅಥವಾ ನಿಮ್ಮ ಏನು ಸಿದ್ಧ ಇರುವಂಥ ಪಾತ್ರೆಗಳಿದೆಯೋ ಆ ಪಾತ್ರೆಗಳಲ್ಲಿ ಇಟ್ಕೊಂಡು ಸತ್ಪಾತ್ರರಿಗೆ ಅದನ್ನು ದಾನವನ್ನು ಮಾಡಿದರೆ ಅದರಿಂದ ಅನಂತವಾದಂತಹ ಒಂದು ಫಲ, ಅಂದರೆ ಬ್ರಹ್ಮಾಂಡದಲ್ಲಿ ಬಹಳ ವಿಶೇಷವಾದಂಥ ಫಲವನ್ನು ಈ ಅಪೂಪ ದಾನದಿಂದ ಮನುಷ್ಯನಿಗೆ ಭಗವಂತ ನೀಡುತ್ತಾನೆ. ನೋಡಿ, ಎಷ್ಟೋ ಕಷ್ಟಗಳಿರುತ್ತೆ, ಆದರೆ ಇಂತಹ ಸಮಯ, ಇಂತಹ ದಿವಸ ಬಂದಾಗ ನಮ್ಮೆಲ್ಲರ ಕಷ್ಟಗಳು ಕೂಡ ಪರಿಹಾರ ಆಗಲಿ ಅಂಥೇಳಿ ನಮ್ಮ ಕೈಲಾದಂತಹ ವಿಧಿಗಳನ್ನು ನಾವು ಆಚರಣೆ ಮಾಡಬಹುದು. ಹಾಗಾಗಿ ಬ್ರಹ್ಮಾಂಡದಲ್ಲೇ ವಿಶೇಷವಾದಂಥ ಫಲಗಳು ಎಂಬುದಾಗಿ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಅಥವಾ ಅದನ್ನು ಯಾರಾದರೂ ಮಾಡೋರಿದ್ದರೆ ಅವರಿಗೂ ಕೂಡ ಸಹಾಯ ಮಾಡಬಹುದು. ಒಟ್ಟಿನಲ್ಲಿ 33 ಸಂಖ್ಯೆಯ ಅಪೂಪ ದಾನವನ್ನು ಕೂಡ ಮಾಡಬಹುದು ಎಂಬುದಾಗಿ ಹೇಳ್ತಾರೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ಈ ಒಂದು ಅಧಿಕ ಮಾಸದಲ್ಲಿ ವಿಶೇಷವಾಗಿ ಪ್ರತಿ ದಿವಸವೂ ಕೂಡ ನಾವು ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡ್ತೇವೆ. ಆದರೆ ಈ ಒಂದು ತಿಂಗಳ ಸಂಪೂರ್ಣವಾಗಿ ಅಖಂಡವಾದಂಥ ದೀಪಾರಾಧನೆ ಬೆಳಗ್ಗೆಯಿಂದ ನಾವು ಸಾಯಂಕಾಲ ಮರುದಿವಸ ಬೆಳಗ್ಗೆವರೆಗೂ ಕೂಡ ಉರಿಸುವಂತಹ ಒಂದು ಪ್ರಯತ್ನ ಒಂದು ತಿಂಗಳ ಮಾಡಬೇಕು ಎಂಬುದಾಗಿ ಹೇಳ್ತದೆ. ಅದಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ದಿವಸ ಆದರೂ ಕೂಡ ಒಂದು 60 ಘಟಿ, ನಾವೊಂದು 24 ಗಂಟೆ ಅಂತ ಹೇಳ್ತೇವೆ ಅಲ್ವಾ, ಒಂದು ಸೂರ್ಯೋದಯದಿಂದ ಮರುದಿವಸ ಸೂರ್ಯೋದಯದವರೆಗೆ ಒಂದು ದಿವಸ ಆದರೂ ಕೂಡ ಅಖಂಡವಾದಂತಹ ದೀಪದಾನವನ್ನು ಮಾಡುವಂಥದ್ದು ಬಹಳ ಒಳ್ಳೆಯದು. ದೀಪಾರಾಧನೆ ಮತ್ತು ದೀಪದಾನವನ್ನು ಕೂಡ ಮಾಡಬಹುದು. ಆ ದೀಪದಾನ ಮಾಡಬೇಕು ಅಂತಂದರೂ ಕೂಡ ಅದಕ್ಕೆ ಸಂಖ್ಯೆ 33 ಹೇಳ್ತದೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಆದಷ್ಟು ಅದಾಗಲಿಲ್ಲ ಅಂತಾದರೆ ಅಖಂಡವಾದಂಥ ದೀಪವನ್ನು ಬೆಳಗುವಂತಹ ಪ್ರಯತ್ನ. ಹಾಗೆ ವಿಶೇಷವಾಗಿ 33 ದಾನಗಳನ್ನು ಬಹಳ ಮುಖ್ಯವಾಗಿ ಹೇಳಿದ್ದಾರೆ. ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡೋಣ. ಒಟ್ಟಿನಲ್ಲಿ ಅಪೂಪ ದಾನ ಹಾಗೆ ಹಣ್ಣಿನ ದಾನವು ಕೂಡ ಬಹಳ ಶ್ರೇಷ್ಠವಾದಂಥದ್ದು. ಉದಾಹರಣೆಗೆ ಏನೋ ನಿಮ್ಮ ಕೈಲಾದಂತಹ ಹಣ್ಣುಗಳನ್ನು 33 ಹಣ್ಣುಗಳನ್ನು ತೆಗೆದುಕೊಂಡು ವಿಷ್ಣುವಿನ ದೇವಸ್ಥಾನಕ್ಕೋ ಅಥವಾ ಸತ್ಪಾತ್ರರಿಗೋ ದಾನ ಮಾಡುವಂಥದ್ದು ಬಹಳ ಒಳ್ಳೆಯದು. ಹಾಗೆ ಬಹಳ ಮುಖ್ಯವಾಗಿ ನೋಡಿ, ತುಳಸಿಯ ಮುಂದೆ ಈ ಒಂದು ಅಧಿಕ ಮಾಸದಲ್ಲಿ ತುಳಸಿಯ ಮುಂದೆ ಏನಾದರೂ ಒಂದು ವಿಶೇಷವಾದಂಥ ಸ್ತೋತ್ರವನ್ನು, ಭಜನೆಯನ್ನು, ದೀಪವನ್ನು ಸಂಧ್ಯಾಕಾಲದಲ್ಲಿ ಹಚ್ಚಿಕೊಂಡು ನಾವು ಆ ತುಳಸಿಯ ಮುಂಭಾಗದಲ್ಲಿ ಕೂತ್ಕೊಂಡು ನೋಡಿ, ನಮಗೆ ಬಡತನ ಇದೆ, ಕಷ್ಟ ಇದೆ, ತೊಂದರೆ ಇದೆ, ಅಂತಹ ಒಂದು ಸಮಯದಲ್ಲಿ ಈ ಒಂದು ಅಧಿಕ ಮಾಸದಲ್ಲಿ ಶುದ್ಧವಾದಂತಹ ಸಮಯ ಎಷ್ಟಿರುತ್ತೋ ಅಷ್ಟು ಸಮಯಗಳಲ್ಲಿ ಬಹಳ ಮುಖ್ಯವಾಗಿ ಆ ತುಳಸಿಯ ಮುಂದೆ ಸಂಧ್ಯಾಕಾಲದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೇಳುವಂಥದ್ದಿದೆ. ಆ ಲಕ್ಷ್ಮೀನಾರಾಯಣ ಹೃದಯವನ್ನು ಪಾರಾಯಣೆ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಅಥವಾ ನಮ್ಮ ಪಾರಾಯಣ ಎಲ್ಲ ಬರುವುದಿಲ್ಲಪ್ಪ, ಓದಲಿಕ್ಕೆ ಆಗೋದಿಲ್ಲ, ಅದೆಲ್ಲ ಉಪದೇಶ ಇಲ್ಲ, ಗೊತ್ತಾಗಲ್ಲ ಅಂತಂದರೆ ಲಕ್ಷ್ಮೀ ಅಷ್ಟೋತ್ರ ಬಂದರೂ ಕೂಡ ಹೇಳಿ, ಅಥವಾ ಲಕ್ಷ್ಮೀನಾರಾಯಣ ದೇವರ ಸಹಸ್ರನಾಮವನ್ನು, ಅಷ್ಟೋತ್ರವನ್ನು ಏನನ್ನಾದರೂ ನಿಮಗೆ ಯಾವ ಮಂತ್ರಗಳು ರೂಢಿ ಇದೆಯೋ ಅಥವಾ ಯಾರು ನಿಮ್ಗೆ ಹೇಳ್ಕೊಟ್ಟಿದ್ದಾರೋ ಅಥವಾ ಏನು ನಿಮಗೆ ಬರುತ್ತೋ ಅದನ್ನು ಹೇಳಿ ಅಥವಾ ಅದನ್ನು ಶ್ರವಣ ಮಾಡಿ. ಯಾಕಂದರೆ ಶ್ರವಣ ಮಾಡಿದ್ರೂ ಕೂಡ ಬಹಳ ಮುಖ್ಯವಾದಂಥ ಫಲ. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ಯಾರಿಗೆ ರೋಗ ರುಜಿನಗಳು ಬಹಳ ತೀವ್ರವಾಗಿದೆ ನೋಡಿ, ಎಷ್ಟೋ ಸಲ ಏನೇ ಚಿಕಿತ್ಸೆ ಮಾಡಿದ್ರೂ ಆಗುವುದಿಲ್ಲ, ರೋಗ ರುಜಿನಗಳು ಪುನಃ ಕಾಣ್ತಾ ಇರುತ್ತೆ ಒಂದಲ್ಲ ಒಂದು ಶರೀರದಲ್ಲಿ. ಅಂತಹ ಒಂದು ಪರಿಸ್ಥಿತಿ ಇದ್ದಾಗೂ ಕೂಡ ಸಂಧ್ಯಾಕಾಲದಲ್ಲಿ ಅಧಿಕ ಮಾಸದಲ್ಲಿ ತುಪ್ಪದ ದೀಪವನ್ನು ಹಚ್ಚುವಂತಹದ್ದು, ಸಂಧ್ಯಾಕಾಲದಲ್ಲಿ 2 ಅಥವಾ ನಿಮ್ಮ ಮೀರಿರುವಂತಹದ್ದು
ತುಪ್ಪದ ದೀಪವನ್ನು ಹಚ್ಚಿಕೊಂಡು ಆ ಭಗವಂತನನ್ನು ಪುರುಷೋತ್ತಮನನ್ನು ಪ್ರಾರ್ಥನೆ ಮಾಡುವಂಥದ್ದು. ಆ ಸಮಯದಲ್ಲಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡುವಂಥದ್ದು. ಧನ್ವಂತರಿಯ ವಿಷ್ಣುವಿನ ಶ್ಲೋಕ ಅಥವಾ ಅಷ್ಟೋತ್ತರ ಶತನಾಮ ಅಥವಾ ನಿಮಗೆ ಮಂತ್ರ ಬಂದರೆ ಆ ಮಂತ್ರಗಳನ್ನು ಒಟ್ಟಿನಲ್ಲಿ ಧನ್ವಂತರಿ ಸ್ತೋತ್ರವನ್ನು ಸಂಧ್ಯಾಕಾಲದಲ್ಲಿ ಹೇಳುವ ಮಾತ್ರದಿಂದ ಅನೇಕ ರೋಗ ರುಜಿನಗಳು ಪರಿಹಾರವಾಗುತ್ತದೆ. ಸದೃಢವಾದಂಥ ಶರೀರ ಇದ್ದರೆ ನಮಗೆಲ್ಲವೂ ಕೂಡ ಆಗುತ್ತಲ್ವ. ಹಾಗಾಗಿ ಅಂತಹ ಸದೃಢವಾದಂತಹ ಶರೀರವನ್ನು ಈ ಅಧಿಕ ಮಾಸದಲ್ಲಿ ವಿಷ್ಣುವಿನ ಆರಾಧನೆಯಿಂದ ನಮಗೆ ಸಾಧ್ಯವಾಗುತ್ತೆ. ಇಲ್ಲ ಅಂದರೆ ಆಗುವುದಿಲ್ಲ. ಯಾಕಂದರೆ ಎಷ್ಟೋ ಸಲ ನಮ್ಗೆ ರೋಗ ರುಜಿನಗಳೇ ಬಹಳ ಹೆಚ್ಚಿನದಾಗಿ ಬರುತ್ತೆ ಅಲ್ವಾ. ಒಂದು ಸರಿ ಇದ್ರೆ ಇನ್ನೊಂದು ಸರಿ ಇದಿಲ್ಲ. ಕೈಕಾಲು ನೋವು, ತಲೆನೋವು, ಸುಸ್ತಾಗುವಂಥದ್ದು, ಶರೀರದಲ್ಲಿ ನೂರಾರು ರೀತಿಯಾದಂತಹ ಕಾಯಿಲೆಗಳಿರುತ್ತೆ. ಹಾಗಾಗಿ ಎಲ್ಲ ಕಾಯಿಲೆಗಳು ಕೂಡ ಆ ಭವರೋಗ ಮಹಾವಿಷ್ಣುವೇ ಇದಕ್ಕೆಲ್ಲ ಮದ್ದು. ಹಾಗಾಗಿ ಅಖಂಡವಾದಂಥ ತುಪ್ಪದ ದೀಪವನ್ನು ಹಚ್ಚಿಕೊಂಡು ನಾವು ಸಂಧ್ಯಾಕಾಲದಲ್ಲಿ ಆ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡುವಂಥದ್ದು. ಹಾಗೆ ಬಹಳ ಮಟ್ಟಿಗೆ ಸಂತಾನಾದಿಗಳು ಇಲ್ಲದೇ ಇದ್ದಂತಹ ವ್ಯಕ್ತಿಗಳು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. ಮದುವೆ ಆಗಿದೆ, ನಮ್ಮ ಸಂತಾನ ಆಗಿಲ್ಲ, ಇನ್ನೂ ತೊಂದರೆ ಇದೆ ಅಂತಂದರೆ ಈ ಪುರುಷೋತ್ತಮ ಮಾಸದಲ್ಲಿ ಬಹಳ ಮುಖ್ಯವಾಗಿ ಪಿತೃದೇವತೆಗಳನ್ನು ಉದ್ದೇಶ ಇಟ್ಟುಕೊಂಡು ಎಲ್ಲಾದರೂ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ತೀರ್ಥ ಸ್ನಾನಾದಿಗಳನ್ನು ಮಾಡಿ ಅಲ್ಲೇ ಪಿಂಡ ಪ್ರದಾನ, ನಾರಾಯಣ ಬಲಿ, ತಿಲಹೋಮ ಹೀಗೆ ಮೊದಲಾದಂತಹ ಕ್ರಿಯೆಗಳನ್ನು ಮಾಡುವಂಥದ್ದು. ಯಾಕಂದರೆ ಎಷ್ಟೋ ಸಲ ನಾವು ಅಂದ್ಕೊಳ್ತಾ ಇರ್ತೇವೆ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ನಮಗೊಂದು ಒಳ್ಳೆಯದಾಗಬೇಕು, ನಮ್ಮ ಕುಟುಂಬ ವಂಶ ವೃದ್ಧಿ ಆಗಬೇಕು ಅಂದ್ಕೊಳ್ತೇವೆ. ಆದರೆ ಸಾಕಷ್ಟು ಸಮಯಗಳಿದ್ದರೂ ಕೂಡ ನಮಗೆ ಅದಕ್ಕೆ ಅವಕಾಶಗಳೇ ಆಗಿರುವುದಿಲ್ಲ. ಹಾಗಾಗಿ ಇಂತಹ ಒಂದು ಉತ್ತಮವಾದಂಥ ಸಮಯ ಬಂದಾಗ ಬಿಡುವು ಮಾಡಿಕೊಂಡು, ಯಾಕಂದರೆ ಬಿಡುವು ಇಲ್ಲ ಇವಾಗ ಎಲ್ಲರಿಗೂ ಕೂಡ ಅವಸರ, ಸಮಯವೇ ಇಲ್ಲ. ಹಾಗಿದ್ದಾಗ ಬಿಡುವು ಮಾಡಿಕೊಂಡು ಇಂತಹ ಒಂದು ಸಮಯದಲ್ಲಿ ಪಿತೃದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ನಾವು ಎಲ್ಲ ರೀತಿಯಾದಂತಹ ಪಿತೃದೇವತಾ ಆರಾಧನೆಯನ್ನು ಮಾಡುವಂತಹದ್ದು ಬಹಳ ಉತ್ತಮವಾದಂತಹದ್ದು. ಹಾಗೆ ಶನಿ ದೋಷ ಇದ್ದರೂ ಕೂಡ ವಿಶೇಷವಾಗಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಈ ಪುರುಷೋತ್ತಮ ಮಾಸದಲ್ಲಿ, ಯಾಕಂದರೆ ಪಂಚಮ ಶನಿ, ಅಷ್ಟಮ ಶನಿ, 7.5 ಶನಿ, ಅಥವಾ ನಮಗೆ ಉದ್ಯೋಗದಲ್ಲಿ ಒಂದು ಸ್ಥಿರವಾದಂಥ ಉದ್ಯೋಗವೇ ಇಲ್ಲ, ಏನೋ ನಮಗೆ ಮನಸ್ಸಿಗೆ ಗ್ರಹಸ್ಥಿತಿಯೇ ಸರಿ ಇಲ್ಲ ಅನ್ನಿಸ್ತದೆ. ಇಂತಹ ಒಂದು ಪರಿಸ್ಥಿತಿಯಲ್ಲೂ ಕೂಡ ಶನಿ ದೋಷ ಇದ್ದರೆ ವಿಶೇಷವಾಗಿ ಈ ಒಂದು ಪುರುಷೋತ್ತಮ ಮಾಸದಲ್ಲಿ ಅರಳಿ ಮರದ ಪ್ರದಕ್ಷಿಣೆ ಮಾಡುವಂಥದ್ದು. ಶನಿವಾರ ವಿಶೇಷವಾದಂಥ ಅರಳಿ ಮರದ ಪ್ರದಕ್ಷಿಣೆ, ಮಿಕ್ಕಿರುವಂತಹ ದಿವಸವೂ ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ಅರಳಿ ಮರದ ಪ್ರದಕ್ಷಿಣೆ ಮಾಡಿ ಆ ಭಗವಂತನಾದಂತಹ ಪುರುಷೋತ್ತಮ ಮಹಾವಿಷ್ಣುವಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು. ಭಗವಂತ ನನಗೆ ಇಂತಹ ಕೆಲಸ ಆಗಬೇಕು, ಅಥವಾ ನನಗಿಂತಹ ಸಂಕಷ್ಟ ಇದೆ, ಅಥವಾ ನನ್ನ ಇಂತಹ ಪ್ರಾಬ್ಲಮ್ಗಳಿದೆ, ಇದರಿಂದ ಹೊರಗಡೆ ಬರುವ ಹಾಗೆ ಮಾಡುವು ಎಂಬುದನ್ನು ಕೂಡ, ಗ್ರಹದೋಷಗಳನ್ನು ಪರಿಹಾರ ಮಾಡುವು ಅಂಥೇಳಿ ಆ ಅಶ್ವತ್ಥ ನಾರಾಯಣ ಮಹಾವಿಷ್ಣುವಿನಲ್ಲಿ ಬೇಡಿಕೊಳ್ಳುವಂತಹದ್ದು. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ಈ ಒಂದು ಸಮಯದಲ್ಲಿ ತೀರ್ಥ ಸ್ನಾನಗಳಿಗೆ ವಿಶೇಷವಾದಂತಹ ಪುಣ್ಯಗಳನ್ನು ಹೇಳ್ತಾರೆ. ತೀರ್ಥ ಸ್ನಾನ ಅಂತಂದರೆ ಎಲ್ಲಾದರೂ ಕೂಡ ಹರಿಯುವಂತಹ ನದಿಗಳಲ್ಲಿ ಹೋಗಿ ಸ್ನಾನ ಮಾಡುವಂಥದ್ದು. ಸಮುದ್ರ ಅವಕಾಶ ಇದ್ದರೆ ಅಲ್ಲಿ ಅವಕಾಶ ಇದ್ದರೆ, ಅಥವಾ ಹರಿಯುವಂತಹ ನದಿಗಳಲ್ಲಿ ಗಂಗಾದಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ತೀರ್ಥ ಸ್ನಾನವನ್ನು ಮಾಡಿ ನಾವು ಭಗವಂತನನ್ನು ಬೇಡಿಕೊಳ್ಳುವಂಥದ್ದು. ಯಾಕಂದರೆ ನದಿ ತೀರದಲ್ಲಿ ಸಾಕಷ್ಟು ವಿಷ್ಣುವಿನ ದೇವಸ್ಥಾನಗಳಿರುತ್ತೆ ನೋಡಿ. ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ, ಹೀಗೆ ನೂರಾರು ದೇವಸ್ಥಾನಗಳು ಖಂಡಿತವಾಗೂ ಇರುತ್ತೆ. ನಾವು ಹೋಗಿ ಅಂತಹ ಒಂದು ಸಮಯದಲ್ಲಿ ಈ ಅಧಿಕ ಮಾಸದಲ್ಲಿ ಬಹಳ ಮುಖ್ಯವಾಗಿ ಆ ವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕೈಲಾದಂತಹ ಸೇವೆಯನ್ನು ಮಾಡುವಂತಹದ್ದು. ಹಾಗೆ ಬಹಳ ಮುಖ್ಯವಾಗಿ ಸಕಲ ರೀತಿಯಾದಂತಹ ಪರಿಹಾರಕ್ಕೂ ಕೂಡ ಈ ಒಂದು ಅಧಿಕ ಮಾಸವೇ ಪರಿಹಾರ ಎಂಬುದಾಗಿ ಹೇಳ್ತಾರೆ. ನಿಮ್ಮ ಮನಸ್ಸಿನ ಇಚ್ಛೆಗಳು, ನಾನು ಇಷ್ಟೊಂದು ಹೇಳಿದ್ದೇನೆ, ಮಿಕ್ಕಿರುವಂಥ ಅನೇಕ ಇಚ್ಛೆಗಳಿರ್ತದೆ ಮನುಷ್ಯನಿಗೆ. ಅನೇಕ ರೀತಿಯಾದಂಥ ಸಮಸ್ಯೆಗಳ ಪರಿಹಾರವೂ ಕೂಡ ಯಾವ್ಯಾವುದು ಯಯ್ಯಂ ಕಾಮಜತೆ ಕಾಮಂ ತಂತಂ ಪ್ರಾಪ್ನೋತಿ ನಿಶ್ಚಿತಂ ಎಂಬುದಾಗಿ ದೇವಿ ಪುರಾಣದಲ್ಲಿ ಹೇಳ್ತಾರೆ. ಹಾಗಾಗಿ ಏನೇನು ನಿಮಗೆ ಬೇಕು, ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಅವಕಾಶಗಳು ಬೇಕು ಹೇಳುವಂಥದ್ದಿರುತ್ತೆ, ಎಲ್ಲರಿಗೂ ಎಲ್ಲದೂ ಕೂಡ ಸಿಗತ್ತೆ ಹೇಳುವಂಥದ್ದಿಲ್ಲ. ಹಾಗಾಗಿ ಯಾರ್ಯಾರಿಗೆ ಏನೇನು ಬೇಕೋ ಅಂತಹ ಎಲ್ಲವನ್ನೂ ಕೂಡ ಭಗವಂತನಲ್ಲಿ ಪುರುಷೋತ್ತಮ ಮಹಾವಿಷ್ಣುವನಲ್ಲಿ ಕೇಳಿಕೊಂಡು ನಾವು ಭಕ್ತಿ ಶ್ರದ್ಧೆಯಿಂದ ಭಗವಂತನಿಗೆ ಪೂಜೆಯನ್ನು, ಜಪವನ್ನು, ಹಾಗೆ ಅರ್ಚನೆಯನ್ನು, ಸ್ನಾನವನ್ನು ಮಾಡುವಂತಹ ಮಾಸವೇ ಈ ಪುರುಷೋತ್ತಮ ಮಾಸ, ಅಧಿಕ ಮಾಸ. ಹಾಗಾಗಿ ಇಂತಹ ಅಧಿಕ ಮಾಸದಲ್ಲಿ ಆ ಭಗವಂತನು ಎಲ್ಲರಿಗೂ ಕೂಡ ಸುಭಿಕ್ಷೆಯನ್ನು ಉಂಟು ಮಾಡಲಿ, ಅನೇಕ ರೀತಿಯಾದಂಥ ಕಷ್ಟಗಳನ್ನು ಪರಿಹಾರ ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.